ಜಿಮ್ಮಿಂದ ಬಂದು ರೆಡಿ ಆಗ್ಬಿಟ್ಟು ಸಾತ್ವಿಕ್ ಬಂದವನೇ ನನ್ನ ಕರ್ಕೊಂಡೀಗ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ದೇವಸ್ಥಾನಕ್ಕೆ. ಚಿಕ್ಕ ವಯಸ್ಸಿಂದ ಒಂಥರ ರೂಢಿ ಆಗ್ಬಿಟ್ಟಿದೆ ಅದು. ಬರ್ತಡೇ ದಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸಿ ಆಮೇಲಿಂದ ಎಲ್ಲಿಗೆ ಹೊರಡೋದು. ಸೊ ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಇಲ್ಲಿಂದ ಸಂತೂನ್ ಪಿಕ್ ಮಾಡಿಕೊಂಡು ಬೆಟ್ಟಕ್ಕೆ ಹೋಗಬೇಕು, ಲೆಫ್ಟು. ಬನ್ನಿ ನೋಡೋಣ ಹೆಂಗಿದೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಗ ಸಂತು ಮನೆಗೆ ಹೋಗ್ತಾ ಇದ್ದೀವಿ. ಸಂತೂನ ಪಿಕ್ ಮಾಡಿಕೊಂಡು ನಾನು ಈಗ ಬೆಟ್ಟಕ್ಕೆ ಹೋಗ್ಬೇಕು. ಸಂತೂನ ಪಿಕ್ ಮಾಡಿಕೊಂಡು ನಾನು ಸಾತ್ವಿಕ್ ಸಂತು 3 ಜನ ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ರೂಟ್ ತಪ್ಪಿಟ್ಟು ಹೆಂಗೆಂಗೋ ಬಂದ್ಬಿಟ್ವಿ. ಸಾತ್ವಿಕ್ ಮಾತನ್ನ ಕೇಳ್ಕೊಂಡು ನಾವು ಚಿಕ್ಕಮಂಗ್ಳೂರಿಂದ ಬಂದಿರೋನು ಬೇಡ ಬೇಡ ಅಂತ ಅಂದ್ರೆ ರೈಟ್ ಕರ್ಕ ಬಂದ್ಬಿಟ್ಟು ವಾಪಸ್ಸು ಯೂಟರ್ನ್ ಹೊಡಿತಾ ಇದೀವಿ. ಈಗ ವಾಪಸ್ ಯೂಟರ್ನ್ ನೋಡಿ ಅಲ್ಲಿ ಮುಂದೆ ಒಂದು ರೈಟ್ ಇದೆ, ಆ ರೈಟ್ ಬೆಟ್ಟಕ್ಕೆ ರೀಚ್ ಆಗಿದೀವಿ. ಇವನು ಗಾಡಿ ಪಾರ್ಕ್ ಮಾಡ್ತಿದ್ದಾನೆ. ಬೆಟ್ಟ ನೋಡಿ ಅಲ್ಲಿ ಕಾಣ್ತಿದೆ. ಈಗ ಅಲ್ಲಿ ಗಂಟ ನಡ್ಕೊಂಡು ಹೋಗ್ಬೇಕು. ಈ ಗಾಡಿಗೆ ಸಿಂಗಲ್ ಸ್ಟ್ಯಾಂಡ್ ಇಲ್ಲಿ ಬಂತು, ಡಬಲ್ ಸ್ಟ್ಯಾಂಡ್ ಹಾಕ್ಬೇಕಂತೆ. ಕೆಟ್ಟ ಮಾತು ಮಾತಾಡ್ಬೇಕು ನಂತರ ಒಳ್ಳೆ ಹುಡುಗ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ನಡ್ಕೊ ಹೋಗ್ತಾ ಇದೀವಿ ಬೆಟ್ಟಕ್ಕೆ. ಮಚ್ಚ ನಾನು ಔಟ್ಫಿಟ್ ತೋರ್ಸೋ. ಸೊ ಫ್ರೆಂಡ್ಸ್, ದಿಸ್ ಇಸ್ ಮೈ ಔಟ್ಫಿಟ್. ಹೆಂಗಿದೆ ಫ್ರೆಂಡ್ಸ್ ಔಟ್ಫಿಟ್? ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಇವನು ಇನ್ನೂ ಫ್ರೆಂಡ್ಸ್ ಬರ್ತೀನಿ ಅಂತ ಇದ್ದಾರೆ. ಸೊ ಅವ್ನು ಮಾತಾಡ್ತವನೆ ಎಲ್ಲವರೇ ಏನು ಅಂತ. ನಾನು ಇವನು ಎಲ್ಲ ಇಲ್ಲೊಂದು ರೌಂಡ್ ಹಾಕ್ಕೊಂಡು ವಾಪಸ್ ಹೊರಗೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಮುಗೀತು ದರ್ಶನ ಎಲ್ಲ. ಹೋಗ್ತಾ ಇದೀವಿ ಈಗ 3 ಜನ ಮತ್ತೆ ಪಾರ್ಕಿಂಗ್ ಹತ್ರ. ಈಗ ಪಾರ್ಕಿಂಗ್ ಹತ್ರ ಗಾಡಿ ತಗೊಂಡು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಬೇಕು. ಮುಂದೆ ಎಲ್ಲರೂ ಜಾಗ ಸಿಕ್ಕಿದ್ರೆ ಫೋಟೋಶೂಟ್ ಮಾಡಿಸ್ತೀವಿ, ಇಲ್ಲ ಅಂದ್ರೆ ಇವಾಗ ತಿಂಡಿಗೆ ಹೋಗ್ಬೇಕು. ಇಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡು ನಾವು 3 ಜನನು ಇವಾಗ ಮತ್ತೆ ತಿಂಡಿಗೆ ಅಂತ ಹೋಗ್ತಾ ಇದೀವಿ. ಮುಂದೆ ಎಲ್ಲರೂ ಫಾಸ್ಟ್ ಫುಡ್ ಗೀಸ್ ಫುಡ್ ಏನಾರು ಸಿಕ್ಕಿದ್ರೆ ಅಲ್ಲಿ ತಿಂಡಿ ಮಾಡ್ಕೊಂಡು ಹಂಗೆ ಸಾತ್ವಿಗೇನೋ ಅಸೈನ್ಮೆಂಟ್ ಕೊಡ್ಬೇಕಂದ್ರೆ ಕಾಲೇಜ್ಗೆ ಅವ್ನು ಅಸೈನ್ಮೆಂಟ್ ಕೊಟ್ಬಿಟ್ಟು ನೆಕ್ಸ್ಟು ಹಂಗೆ ಮುಂದೆ ಏನು ಕತೆ ನೋಡ್ಬೇಕು. ಇವಾಗ ಮನೆಗೆ ಬಂದು ನೀರು ಕುಡ್ಕೊಂಡು ಸಾತ್ವಿಕ್ ಅಸೈನ್ಮೆಂಟ್ ಇತ್ತಲ್ಲ, ಅಸೈನ್ಮೆಂಟ್ ತಗೊಂಡು ಇವಾಗ ವಾಪಸ್ ಈಗ ಕಾಲೇಜ್ ಹತ್ರ ಹೋಗ್ತಾ ಇದೀವಿ. ಕಾಲೇಜ್ ಹತ್ರ ಅಲ್ಲಿ ಯಾವುದು ಸಿಗಲಿಲ್ಲ ಫಾಸ್ಟ್ ಫುಡ್. ಈಗ ಕಾಲೇಜ್ ಹತ್ರ ಹೋಗಿ ಅಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಹೋಗ್ಬೇಕು. ಈಗ ಕೊಟ್ಟಾಯ್ತು, ಮಾನ್ಸನ್ನ ಮಾತಾಡ್ಸ್ಕೊಂಡು ಈಗ ನಾನು ಸಾತ್ವಿಕ್ ಸಂತು ಹೋಗ್ತಾ ಇದೀವಿ ಪಾರ್ಕ್ಗೆ. ಇದ್ದಾರಂತೆ ಪಾರ್ಕಲ್ಲಿ. ಒಳ್ಳೆ ಮೀಟ್ ಮಾಡ್ಕೊಂಡು ಆಮೇಲಿಂದ ಏನೋ ಬಟ್ಟೆ ತರಕ್ಕೆ ಹೋಗ್ಬೇಕು ಅಂತಿದ್ದೆ ಸಾತ್ವಿಕ್. ಬಟ್ಟೆ ತಗೊಂಡು ಆಮೇಲಿಂದ ಮುಂದೆ ಏನಾಗುತ್ತೆ ಏನೋ ನೋಡ್ಬೇಕು. ಬನ್ನಿ. ಒಬ್ರಾರು ಕೂಗಾರ ಅವರ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕೇಕ್ ಕಟಿಂಗ್ಸ್ ಎಲ್ಲ ಆಯಿತು. ಎಲ್ಲ ನೋಡಿ ಇಲ್ಲಿದ್ದಾರೆ ನೋಡಿ. ಸಂತು ಮತ್ತು ಸಾತ್ವಿಕ್ಕು ಅವರೆಲ್ಲೋ ಅಲ್ಲಿಬ್ಬರೇ ಕಪಲ್ಸ್ ಏನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ವ್ಲಾಗ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಅದು ಎಕ್ಸ್ಪೋರ್ಟ್ ಆಗ್ತಿದೆ. ಅದು ಆಗ್ತಿದ್ದಂಗೆ ನೆಕ್ಸ್ಟು ಅಪ್ಲೋಡ್ ಮಾಡಬೇಕು. ರಾಹುಲ್ಗೆ ಎಷ್ಟೊತ್ತು ಕಾದಿ ಇವಾಗ ಫೈನಲಿ ರಾಹುಲ್ ಬಂದ. ನಾನು ಸಂತು ಇವಾಗ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಮುಂದೆ ಬೃಂದ ಮತ್ತು ಸಾನಿಕ ಒಂದು ಗಾಡೀಲಿ ಹೋಗ್ತಿದ್ದಾರೆ. ಆಮೇಲೆ ಚಿಂತನು ಮತ್ತು ಗಗನ್ ಒಂದು ಗಾಡೀಲಿ ಹೋಗ್ತಿದ್ದಾರೆ. ಹಿಂದೆ ಸಾತ್ವಿಕ್ ಮತ್ತು ಇವರು ರಾಹುಲ್ ಬರ್ತಿದ್ದಾರೆ. ಬಟ್ ಅವ್ರು ತುಂಬ ಹಿಂದೆ ಇದ್ದಾರೆ. ನನ್ನ ಎಲೆಕ್ಟ್ರಿಕ್ ಗಾಡೀಲಿ ಬರ್ತಿದ್ದಾರೆ. ಸಖತ್ ಸ್ಲೋ ಅದು ಗಾಡಿ, ಕಾಣಿಸಲ್ಲ. ಇವಾಗ ಯಾವುದೋ ಹೋಟ್ಲಿಗೆ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲೋ ಕರ್ಕೊ ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಏನೋ ಆಫರ್ ಇದೆ, ತಿನ್ನೋಕೆ ಹೋಗೋಣ ಅಂದರು. ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ರೂಟ್ ಹೇಳಕ್ ಗೊತ್ತಾಗದೆ ಹಿಂಗೆಲ್ಲೋ ಸುತ್ತಿ ಬಳಸಿ ಆಮೇಲೆ ಇಲ್ಲಿ ಲೆಫ್ಟ್ ಅಂತೆ, ಇಲ್ಲಿ ಯಾವುದೋ ಪಿಜ್ಜಾ ಹಟ್ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಇವ್ರು ಇಲ್ಲಿ ಕಾದ್ಬಿಟ್ಟು ನಮ್ಮನ್ನ ಯಾವುದೋ ಬೇರೆ ರೋಡ್ ಕಳ್ಸಿದ್ರು ನೋಡಿ. ಇಲ್ಲಿ ವೆಯ್ಟ್ ಮಾಡ್ತಾ ಅವ್ರು. ಇವರು ನೆಟ್ಟು ಒಂದು ಅಡ್ರೆಸ್ ಹೇಳಕ್ ಬರಲ್ಲ, ಏನಿಲ್ಲ ಇವುಗಳಿಗೆ. ಅನ್ಎಜುಕೇಟೆಡ್ ಕಂಟ್ರಿ ಬ್ರೂಡ್ಸ್ಗಳು.
ಅದೇನೇನೋ ರೂಟ್ ಹೇಳಿದ್ಲು ಅವಳು. ಈಗ ಹುಡಿಕೊಂಡು ಈಗ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಹೋಟ್ಲಲ್ಲಿ ಮಾತ್ರ ಸಖತ್ ರಶ್ ಇದೆ. ಇವ್ರು ಬೇಡ ಅಂದ್ರು ಕೇಳ್ತಾ ಇಲ್ಲ, ಅಲ್ಲೇ ತಿನ್ಬೇಕು ಅಂತ ಇದ್ದಾರೆ. ಏನೋ ಆಫರ್ ಅಂದ್ಬಿಟ್ಟು ಸಖತ್ ರಶ್ ಅಂತೆ. ಸೊ ಇನ್ನೂ ವೆಯ್ಟ್ ಮಾಡಿ, ಅಲ್ಲ ಒಂದು ಟೇಬಲ್ ಇದೆ, ಅವ್ರು ಎದ್ದೇಳ್ತಾರೆ ಅಂತ ಅಂದರು. ನಾನು ಮತ್ತೆ ಸಂತು ಈಗ ನಮ್ಮ ಎಲೆಕ್ಟ್ರಿಕ್ ಗಾಡಿಲಿ ಹೋಗ್ತಾ ಇದೀವಿ. ಮುಂದೆ ಸಾತ್ವಿಕ್, ಬೃಂದ ಮತ್ತೆ ಸಾನಿಗನ್ ಕೂರಿಸ್ಕೊಂಡು ಹೋಗ್ತಾವನೆ. ಅವ್ರನ್ನೆಲ್ಲೋ ಒಂಟಿಕೊಪ್ಪಲ್ಲಿ ಮಾಡ್ಬೇಕಂತೆ. ರಾಹುಲ್ ಹಂಗೆ ಹೋದ, ಮನೆಗೆ ಹೋಗ್ತೀನಿ ಟೈಮ್ ಆಯ್ತು ಅಂದ್ಬಿಟ್ಟು. ಸೊ ಈಗ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮುಂದೆ ಏನೋ ನೋಡ್ಬೇಕು. ಈಗ ಸಾತ್ವಿಕ್ ಅವ್ರಿಬ್ರನ್ನ ಕರ್ಕೊಂಡು ಅಲ್ಲಿ ಒಂಟಿಕೊಪ್ಪಲ್ ಹತ್ರ ಬಿಡಕ್ಕೆ ಅಂತ ಹೋದ. ನಾವು ಈಗ ನಮ್ಮ ಮನೆಗೆ ಹೋಗ್ತಾ ಇದೀವಿ. ನಾನೀಗ ಸಂತುನ ಅವ್ರ ಮನೆ ಹತ್ರ ಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೋಗ್ಬೇಕು. ಸೊ ಫ್ರೆಂಡ್ಸ್, ಈಗ ಸಂತು ಮತ್ತೆ ಸಾತ್ವಿಕ್ ಇಬ್ರು ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮನೇಲೆ ಬಂದು ಕೇಕ್ ಕಟ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾರೆ. ನೆಕ್ಸ್ಟ್ ಫಿಲಮ್ಗೆ ಹೋಗ್ಬೇಕು ಅಂತ ಪ್ಲಾನ್ ಇದೆ. ಏನೋ ಫಿಲಮ್ಗೆ ಬರಲ್ಲ ಅಂತ ಇದ್ದಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ ಬಂದು ನಮ್ಮನೆ ಶೆಡು ಈಗೇನೋ ಜೂಡಿಯೋಗೆ ಹೋಗ್ಬೇಕಂತೆ, ಮತ್ತೆ ಪ್ಲಾನ್ ಚೇಂಜ್ ಆಯ್ತು. ಈಗ ಜೂಡಿಯೋಗೆ ಹೋಗಿ ಅಲ್ಲಿ ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಅಲ್ಲೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಮತ್ತೆ ಏನೋ ಪ್ಲಾನ್ ಚೇಂಜ್ ಮಾಡ್ಕೊಂಡು ಜೂಡಿಯೋಗೆ ಹೋಗೋಣ ಅಂತ ಜೂಡಿಯೋ ಕರ್ಕೊ ಹೋಗ್ತಿದ್ದಾರೆ ಸಾತ್ವಿಕ್ ಮತ್ತೆ ಸಂತು. ಅವ್ರ ಜೀವಿಕ ಮತ್ತೆ ರಾಹುಲ್ ಎಲ್ಲಿದ್ದಾರೆ ಅಂತಾನು ಗೊತ್ತಿಲ್ಲ, ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಫ್ರೆಂಡ್ಸ್, ಈಗ ಅಲ್ಲಿ ಇಷ್ಟ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಜೂಡಿಯೋಗೆ ಬಂದಿದೀವಿ. ಪ್ರಿಯನ್ ಕೇಳಿದ್ವಿ ಅಲ್ಲಿ ಚೆನ್ನಾಗಿರುತ್ತೆ ಬಟ್ಟೆ ಅಂತ, ಅವಳು ಇಲ್ಲಿ ಅಂತ ಅಂದು. ಸೊ ಇವಾಗ ಇಲ್ಲಿಗೆ ಬಂದಿದೀವಿ ಫ್ರೆಂಡ್ಸ್. ಈಗ ಇಲ್ಲೂ ಯಾವುದು ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲೇ ಹತ್ರ ಇನ್ನೊಂದು ಸ್ಟುಡಿಯೋ ಇದೆ, ಆ ಸ್ಟುಡಿಯೋಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಈಗ ಜೀವಿಕನು ಅಲ್ಲೇ ಬರ್ತಾಳಂತೆ. ಜೀವಿಕ ಅಲ್ಲಿ ಬಂದ್ಮೇಲೆ ರಾಹುಲ್ ಎಲ್ಲೋ ಅವ್ನ ಗಾಡೀಲಿ ಬರ್ತೀನಿ ಅಂತ ಅಂದಿದ್ದಾನಂತೆ ರಾಹುಲ್. ಸೊ ಬನ್ನಿ ಗಾಯ್ಸ್, ಇವಾಗ ಗಾಡೀಲಿ ಫ್ಯೂಯಲ್ ಇರಲಿಲ್ಲ. ಈಗ ಫ್ಯೂಯಲ್ ಹಾಕಿಸ್ಕೊಂಡು ನಾನು ಮತ್ತೆ ಸಂತು ಸಾತ್ವಿಕ 3 ಜನನು ಒಂದು ಗಾಡೀಲಿ ಹೋಗ್ತಾ ಇದೀವಿ. ಅಲ್ಲಿ ಮುಂದೆ ರಾಹುಲ್ ಮತ್ತೆ ಜೀವಿಕ ಅವ್ರು ಇನ್ನೊಂದು ಗಾಡೀಲಿ ಹೋಗ್ತಿದ್ದಾರೆ. ನಮ್ಮ ಮನೇಲಿ ನಿಶಿತನ ಪ್ರಜು ಫೋನ್ ಮಾಡ್ತಾ ಇದ್ದಾನೆ ಅಷ್ಟೊತ್ತಿಂದ ಇಲ್ಲೇ ಇದೀವಿ ಅಂತ. ಯಾರ್ಯಾರು ಇದ್ದಾರೆ ಅಂತ ತಿಳಿಯಿಲ್ಲ. ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಕೊಡ್ತಾ ಇದ್ದೀನಿ ನಾನು. ಸರ್ ಸ್ಟ್ರೈಟ್ ಆಗಿ ಇಟ್ಕೊಡು, ಬಾಯಿ ಫೋಟೋ ತೆಗಿಯೋ ಮಕ್ಕಕ್ಕೆಲ್ಲ ಆಡ್ಸ್ಕೊಂಡು. ಅಲ್ಲ ಹೇಳಿ, ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಹೊತ್ತಿಲ್ಲ ಗೊತ್ತಿಲ್ಲ ಬೆನ್ನಲ್ಲೇ ಬರುವೆ. ಫಸ್ಟು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಆಮೇಲೆ ಅಲ್ಲಿ ಹೊರಗೋಗಿ ಪಾನಿಪುರಿ ಅದೆಲ್ಲ ತಿನ್ಕೊಂಡು ಅವರೆಲ್ಲ ಹಂಗೆ ಮನೆಗೆ ಹೋದರು. ನಾನು ಹಿಂಗೆ ಮನೆಗೆ ಬಂದೆ. ಅಲ್ಲೇನೋ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.